36 ಜಿಯೋ ಆರ್ಡರ್ ಆಗಿದೆ. ಆದರೂ ಇದುವರೆಗೂ ನಮ್ಮ ಸರ್ಕಾರ ಯಾವುದು ಆರ್ಡರ್ ಆಗಿರೋದನ್ನ ಇದು ಮಾಡ್ತಾ ಇಲ್ಲ. ಅದಕ್ಕೆ ನಾವೆಲ್ಲ ಪೌರ ಕಾರ್ಮಿಕ ಸಂಘಟನೆ ಒಕ್ಕೂಟಗಳೆಲ್ಲ ಸೇರಿ 7ನೇ ತಾರೀಕು ಒಂದು ಪ್ರಚಾರ ಸಮಿತಿ ಅಂತ ಮಾಡ್ತಾಯಿದ್ದೀವಿ. ಅದರಲ್ಲಿ ನಮ್ಮ ನಾಯಕರಾದಂಥ ನಮ್ಮ ಸಮುದಾಯವರಾದಂಥ ಎಸ್ ಸಿ ಮಾದೇವಪ್ಪ ಸಾಹೇಬರಾಗಿರ್ಬೋದು, ನಮ್ಮ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಆಗಿರ್ಬೋದು, ಕೆ ಎಚ್ ಮುನಿಯಪ್ಪನ ಆಗಿರ್ಬೋದು, ನಮ್ಮ ಸಮುದಾಯ ಪಟ್ಟವ್ರನ್ನ ಕರೆದು ಇದ್ರ ಜೊತೆಗೆ ಡೆಪ್ಟಿ ಸಿ ಎಮ್ ಅವ್ರನ್ನ ಕರೆದು ನಮ್ಮ ಬೇಡಿಕೆಗಳನ್ನು ಅವ್ರ ಮುಂದೆ ಕೊಡ್ತಾಯಿದ್ದೀವಿ. ದಯವಿಟ್ಟು ನಮ್ಮ ಪೌರ ಕಾರ್ಮಿಕರಿಗೆ ಅನ್ಯಾಯ ನಡೆದಿದೆ, ಇದನ್ನು ಯಥಾವಥ ಸಾಲ ಪಾವತಿ ಜಾರಿ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವೆಲ್ಲ ಒಗ್ಗಟ್ಟಿಂದ ಕೆಲಸ ಮಾಡ್ತಾಯಿದ್ದೀವಿ. ಇವತ್ತಿನ ದಿನ ನಾವು ಮಾದೇವಪ್ಪ ಸರ್ ಮನೆ ಹತ್ರ ಬಂದಿದ್ದೇವೆ. ವಿಷಯ ಏನಪ್ಪ ಅಂದರೆ, ಪೌರ ಕಾರ್ಮಿಕರ ಪಿತಾಮಹರಾದ ಶ್ರೀ IPD ಸಾಲಪ್ಪರವರು ಪೌರ ಕಾರ್ಮಿಕರುಗಳ ಬಗ್ಗೆ ಅವರ ವರದಿಯನ್ನು ಕೊಟ್ಟು ಸರ್ಕಾರಕ್ಕೆ ಹತ್ರ 50 ವರ್ಷ ತುಂಬ್ತಾ ಇದೆ. 50 ವರ್ಷ ತುಂಬ್ತಾ ಇರೋಂಥ ಸಂದರ್ಭದಲ್ಲಿ 56 ಪಾಯಿಂಟ್ಸ್ ಔಟ್ ಮಾಡಿಬಿಟ್ಟು 48 ವರ್ಷಗಳ ಹಿಂದೆಯೇ ಅವರು ಒಂದು ಸರ್ಕಾರಕ್ಕೆ ವರದಿಯನ್ನು ನೀಡಿರ್ತಾರೆ IPD ಸಾಲಪ್ಪರವರು. ಆದರೆ ಇದುವರೆಗೂ ಸರ್ಕಾರ ಅದರಲ್ಲಿ 36 ಮಾತ್ರ ಇಂಪ್ಲಿಮೆಂಟ್ ಮಾಡಿರ್ತದೆ. 56ರಲ್ಲಿ ಆ 36ರಲ್ಲೂ ಕೂಡ 6ರಿಂದ 7 ಮಾತ್ರ ಜಾರಿಗೆ ತಂದಿರ್ತದೆ. ಮೈನ್ ಇದೆಲ್ಲ ಬಿಟ್ಟಿರ್ತಾರೆ. ಆದ್ದರಿಂದ ಈ ಬರೋ ಆಗಸ್ಟ್ 7ನೇ ತಾರೀಕು ನಾವು ಪೌರ ಕಾರ್ಮಿಕರ ಒಂದು ವಿಚಾರ ಸಂಕಿರಣ ಅಂತ ಕಾರ್ಯಕ್ರಮ ಇಟ್ಕೊಂಡು DCM ಆದಿಯಾಗಿ CM ಆದಿಯಾಗಿ ಮಂತ್ರಿಗಳ ಆದಿಯಾಗಿ ಎಲ್ಲರನ್ನೂ ಇನ್ವೈಟ್ ಮಾಡ್ತಾಯಿದ್ದೀವಿ. ನಮ್ಮ ಸಮಾಜದ ನಮ್ಮ ಮಂತ್ರಿಗಳಾಗಿರ್ಬೋದು ಅಥವಾ ಹಿತೈಷಿಗಳಾಗಿರ್ಬೋದು ಎಲ್ಲರೂ ಇನ್ವೈಟ್ ಮಾಡ್ತಾಯಿದ್ದೀವಿ. ಎಲ್ಲರೂ ಆ ವಿಚಾರ ಸಂಕಿರಣದಲ್ಲಿ ಭಾಗವಹಿಸಿ ನಮ್ಮ ಸಮುದಾಯಕ್ಕೆ ಈಗಲಾದರೂ ಹತ್ರ 50 ವರ್ಷ ಆಗಿರೋದ್ರಿಂದ ಈಗಲಾದರೂ ನ್ಯಾಯ ಕೊಡಿಸ್ಬೇಕಂತ ಎಲ್ಲ ಪೌರ ಕಾರ್ಮಿಕರ ಸಂಘಟನೆಗಳ ಪರವಾಗಿ ತಮ್ಮಲ್ಲಿ ಕೇಳ್ಕೊಳ್ಳೋಕ್ಕೆ ಇಚ್ಛೆ ಪಡ್ತೇನೆ. ಈ ಪೌರ ಕಾರ್ಮಿಕರ ಸಮಾಜಕ್ಕೆ ಆಗ್ತಾ ಇರತಕ್ಕಂಥ ಅನ್ಯಾಯ, ಆ ಅನ್ಯಾಯವನ್ನು ನಾವು ಸರಿಪಡಿಸ್ಬೇಕಂದ್ರೆ ನಮ್ಮ ಈ ಹಿಂದೆ ದಿವಂಗತ IPD ಸಾಲಪ್ಪನವರು ವರದಿಯನ್ನು ಜಾರಿಗೆ ತನ್ನಿ ಅಂತೇಳಿ ನಾವು 50 ವರ್ಷಗಳಿಂದ ನಾವು ಸುಮಾರು ಒಂದು 20 ವರ್ಷಗಳಿಂದ ನಾವು ಹೋರಾಟಗಳು ಮಾಡ್ತಾಯಿದ್ದೀವಿ. ಆದ್ರೂ ಇದುವರೆಗೂ ಸರ್ಕಾರಗಳು ಬರ್ತಾ ಇದೆ ಹೋಗ್ತಾ ಇದೆ. IPD ಸಾಲಪ್ಪ ಅವರ ವರದಿಯನ್ನು ಜಾರಿಗೆ ತರದೆ ನಮ್ಮ ಪೌರ ಕಾರ್ಮಿಕರ ಸಮಾಜಕ್ಕೆ ಅನ್ಯಾಯ ಮಾಡ್ತಾ ಇದ್ದಾರೆ ಸರ್ಕಾರದವರು. ಹಾಗಾಗಿ ನಾವು ಈ ತಿಂಗಳು 7ನೇ ತಾರೀಕು ಸಾಂಸ್ಕೃತಿಕ ಕಾರ್ಯಕ್ರಮ ಅಂತೇಳಿ ನಾವು ಸಂಕೀರ್ಣ ಕಾರ್ಯಕ್ರಮ ಅಂತೇಳಿ ನಾವು ಗಾಂಧಿ ಭವನದಲ್ಲಿ ಹಮ್ಮಿಕೊಂಡಿದ್ದೀವಿ. ಪ್ರತಿಯೊಬ್ಬ ನಮ್ಮ ಜನಾಂಗದ ಪ್ರತಿನಿಧಿಗಳು ಮತ್ತು ಡಿಪ್ಟಿ CM ಮತ್ತು CMಗಳನ್ನ ಈ ಸಂಕೀರ್ಣ ಕಾರ್ಯಕ್ರಮಕ್ಕೆ ಕರೆಸಿ ಈ ಒಂದು ನಮ್ಮ IPD ಸಾಲಪ್ಪ ಬರೆದಿರೋ ವರದಿಯನ್ನು ಜಾರಿ ತರಬೇಕು. ನೀವು ಜಾರಿ ತರದೇ ಇದ್ದರೆ ಅದಕ್ಕೆ ಮುಂದಿನ ದಿನಗಳಲ್ಲಿ ನಾವು ಹೋರಾಟಗಳು ಮಾಡ್ತೀವಿ ಅಂತ ಹೇಳಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ನಾವು.